ಈ ವಿವೇಕಾನಂದ ರಾಕು ಯಾಕೆ ಮಹತ್ವ ಅಂತಂದರೆ, ಸತ್ಯಯುಗದಲ್ಲಿ ಪಾರ್ವತಿ ಸ್ವತಃ ಅಲ್ಲಿ ಬಂದು ಕನ್ಯಾಕುಮಾರಿಯಲ್ಲಿ ಕುಮಾರಿ ಆಗಿ ಜನಿಸಿ ಆ ಕಲ್ಲಿನ ಮೇಲೆ ಕೂತು ಧ್ಯಾನ ಮಾಡಿ ಶಿವನನ್ನು ಪಡೆದಿದ್ಲು ಅಂತ ಪ್ರತೀತಿ. ಇದು ನಮ್ಮ ಪುರಾಣ, ನಮ್ಮ ಇತಿಹಾಸ. ಇನ್ನು ಇತ್ತೀಚಿನ ದಿನದಲ್ಲಿ ಬಂದರೆ 1892ರಲ್ಲಿ ಇಡೀ ಭಾರತವನ್ನು ಪಯಣ ಮಾಡಿ ಕೊನೆಗೆ ನಮ್ಮ ದುಃಖ, ನಮ್ಮ ಬಡತನ, ನಮ್ಮ ಜನರ ಕಷ್ಟ ನೋಡೋಕ್ಕಾಗದೆ ಮನಸ್ಸು ನೊಂದು ವಿವೇಕಾನಂದರು ಬಂದು ಇಲ್ಲಿ ಕನ್ಯಾಕುಮಾರಿಯಲ್ಲಿ ದೇವಿ ದರ್ಶನ ಮಾಡಿಕೊಂಡು ಸಮುದ್ರದಲ್ಲಿ ಈಜ್ಕೊಂಡು ಹೋಗಿ ಈ ಕಲ್ಲಿನ ಮೇಲೆ ಕೂತ್ಕೊಂಡು 3 ದಿನ 3 ರಾತ್ರಿ ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡಿದರು. ಆ ಧ್ಯಾನ ಮಾಡಿದಾಗ ಅವರಿಗೆ ಮನಸ್ಸಿಗೆ ಬಂದಿದ್ದು ಅಂತಂದರೆ, ಸಾಕ್ಷಾತ್ಕಾರ ಆದಾಗ ಅವರಿಗೆ ನೆನಪಾಗಿದ್ದಂದರೆ ಪರೋಪಕಾರಮಿದಂ ಶರೀರಂ ಅಂತ. ಈ ಶರೀರ ಭಗವಂತ ನಮಗೆ ಕೊಟ್ಟಿರೋದೇ ಪರೋಪಕಾರಕ್ಕಾಗಿ, ಪರರ ಉಪಕಾರಕ್ಕಾಗಿ ಅಂತ ಹೇಳಿ ಅವತ್ತು ಅವರು ಸಂಕಲ್ಪ ಮಾಡಿದರು. ಜನರ ಸೇವೆಯೇ ಜಗದೀಶನ ಸೇವೆ ಅಂತ ತಮ್ಮ ಬದುಕನ್ನು ಜನರ ಸೇವೆಗಾಗಿ ಮೂಡಿಬಿಟ್ಕೊಂಡ್ರು. ಹಾಗಾಗಿ ನಾನು ಪ್ರಧಾನಮಂತ್ರಿ ಅಲ್ಲ, ಪ್ರಧಾನ ಸೇವಕ ಅನ್ನುವಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಆ ವಿವೇಕಾನಂದ ರಾಕಿಗೆ ಹೋಗಿ ಅಲ್ಲಿ ಧ್ಯಾನ ಮಾಡ್ತಾ ಇರೋದಕ್ಕೆ ಭಾಳ ಮಹತ್ವ ಇದೆ. ಯಾಕೆ ಅಂತಂದರೆ, ಯಾರು ತಮಗಾಗಿ ಬದುಕದೆ ಜನರಿಗಾಗಿ ಬದುಕ್ತಾರಲ್ಲ ಅವರ ಬದುಕು ಸಾರ್ಥಕ. ಇದನ್ನೇ ವಿವೇಕಾನಂದ ಹೇಳ್ತಾರೆ, ದೇ ಓನ್ಲಿ ಲಿವ್ ಹೂ ಲಿವ್ ಫಾರ್ ಅದರ್ಸ್ ಅಂತ. ಬೇರೆಯವರಿಗಾಗಿ ಯಾರು ಬದುಕ್ತಾರಲ್ಲ ಅವರೇ ನಿಜವಾದ ಬದುಕು ಸಾರ್ಥಕ ಅಂತ. ಹೀಗಾಗಿ ಬದುಕನ್ನು ಸಾರ್ಥಕ ಮಾಡ್ಕೊಳ್ಳೋಕ್ಕಾಗಿ ವಿವೇಕಾನಂದ ರಾಕಿಗೆ ಹೋಗಿ ಅವರು ಇವತ್ತು ಧ್ಯಾನ ಮಾಡ್ತಾ ಇರೋದು ಬಹಳ ಮಹತ್ವ ಆಗುತ್ತೆ. ಇದನ್ನೇ ಸರ್ವಜ್ಞ ಕೂಡ ಹೇಳ್ತಾನೆ, ಆ ದೇವ ಈ ದೇವ ಮಹಾದೇವ ನೆನಬೇಡ, ಆ ದೇವ ಈ ದೇವ ಮಹಾದೇವ ನೆನಬೇಡ, ಭುವನದ ಸಕಲ ಜೀವಾತ್ಮರಿಗೆ ಆದವನೇ ಮಹಾದೇವ ಸರ್ವಜ್ಞ ಅಂತ. ಅಂದರೆ ಯಾರು ಈ ಜಗತ್ತಿನಲ್ಲಿರುವಂಥ ಎಲ್ಲ ಜೀವಾತ್ಮಗಳ ಸುಖಕ್ಕಾಗಿ, ಸಂತೋಷಕ್ಕಾಗಿ, ಅವರ ಒಳಿತಿಗಾಗಿ, ಅವರ ಸಾಂತ್ವನಕ್ಕಾಗಿ ಬದುಕ್ತಾರಲ್ಲ ಅಂಥವ್ರ ಬದುಕು ಸಾರ್ಥಕ ಆಗುತ್ತೆ. ಹಾಗಾಗಿ ಇಷ್ಟೊಂದು ಹೆಕ್ಟಿಕ್ ಇಲೆಕ್ಷನಿಂಗ್ ಆದಮೇಲೆ ಹೋಗಿರೋದೇ ಇದು ಬಹಳ ಮುಖ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.